ಆನಂದ್ ಅವರು ಆದಷ್ಟು ಬೇಗ ರಿಲೀಸ್ ಆಗೋ ಸಾಧ್ಯತೆ ಐತೆ ಅಂತೀರಾ? ನನ್ನ ಕೈಯಾಗ ಕೊಟ್ಟಿದ್ರೆ ನಾನು ರಿಲೀಸ್ ಮಾಡಿ ಏನ್ ಜಾಮೀನ ಆದೇಶದಲ್ಲಿನ ರಿಲೀಸ್ ಮಾಡಿ ತೋರಿಸ್ಬಿಡ್ತಿದ್ದೆ. ನಿಮ್ ಪರಿಚಯ ಕೊಟ್ಟು ಮಾಡ್ಕೊಟ್ಟು ಮಾತಾ. ನನ್ನ ಹೆಸರು ಸಿಗ್ಲಿ ಬಶ್ಯಾ ಅಂತ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ ನಾನ್. ಇವತ್ತ ಉತ್ತರ ಕರ್ನಾಟಕದಾಗ ಹುಟ್ಟಿ ದಕ್ಷಿಣ ಕರ್ನಾಟಕದಾಗ ಏನ್ತಿಗಿದ್ದಾಗ ನಾ ತಾಜ್ ಮಹಲ್ ಕಟ್ಟಾಕ ಇವತ್ತ ದಕ್ಷಿಣ ಕರ್ನಾಟಕದಾಗ ಬಂದೇನಿ. ತುಂಬಾ ಹೋರಾಟಗಾರ ಅದೀನಿ. ನ್ಯಾಯ ನೀತಿ ಧರ್ಮದಿಂದನ ಆ ಜನರಿಗೆ ಜಾಗೃತಿ ಕೊಡ್ತೀನಿ. ಪಾಪವನ್ನು ದ್ವೇಷಿಸುವ ಪಾಪಿಯನ್ನಲ್ಲ. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಎನ್ನಡ ಅಂದ್ರೆ ಎಡಕ್ಕೆ, ಎಕ್ಕಡ ಅಂದ್ರೆ ಬಲಕ್ಕೆ, ಕನ್ನಡ ಆಮೇಲೆ ನಿಮಗೆಲ್ಲ ಒಂದ್ ಪ್ರಶ್ನೆ ಮಾಡ್ತೇನೆ ನಾನು. ಕಾನೂನಿನ ಅರಿವು ಇಲ್ಲಿರ್ತಕ್ಕಂತ ಕೆಲವು ಹಳ್ಳಿ ಮುಗ್ಧತೆ ಇರ್ತಕ್ಕಂಥ ಜನರಿಗೆ ಪೊಲೀಸರು ಒಂದಷ್ಟು ದಬ್ಬಾಳಿಕೆ ಮಾಡೋದ್ರ ಮೂಲಕ, ಯಾವ್ದೋ ಸೆಕ್ಷನ್ಗಳನ್ನ ಹಾಕೋದ್ರ ಮೂಲಕ ಅವ್ರಿಗೆ ಸಮಸ್ಯೆ ಉಂಟು ಮಾಡ್ತಾರೆ, ಜೀವನಕ್ಕೆ ದೊಡ್ಡ ಸಮಸ್ಯೆ ಉಂಟು ಮಾಡ್ತಾರೆ. ನಾವೇನಂತೀವಿ, ಅಂತ ಸಮಸ್ಯೆ ಇದ್ದಾಗ ಅವ್ರು ಯಾವ ತರ ಸಮಸ್ಯೆ ಪರಿಹಾರ ಕಂಡುಕೊಳ್ಬೇಕಾಗುತ್ತೆ? ಕಾನೂನು ಗೊತ್ತಿಲ್ಲ ಅಂದ್ರೆ ಕಲಿಬೇಕು ಕಾನೂನು. ಯಾಕಂದ್ರೆ ನನ್ ಬಡತನ ಐತೆ ಅಂತಂದ್ರೆ ಬಡವನಾಗೆ ಉಳಿಬಾರ್ದು. ಎದ್ದೇಳ ಪ್ರಯತ್ನ ಪಡ್ಬೇಕು. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ನಾವೇನೋ ತಪ್ಪು ಮಾಡ್ಲಿ ಅದಕ್ಕೆ ಭದ್ರಾಗಿರ್ಬೇಕು, ಬಟ್ ನಾಟ್ ದಿ ಕ್ರಿಮಿನಲ್. ಅದ್ರ ಹಕ್ಕಿಗೆ ಧಕ್ಕೆ ಆಗದಂಗೆ ಕಾಪಾಡ್ಬೇಕು ಕಾನೂನು. ಯಾಕಂದ್ರೆ ಇವತ್ತ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ. ನಾನು ಇವತ್ ದರ್ಶನ್ ಪಿಕ್ಚರ್ ನೋಡಕ್ ಬಂದಿದ್ದೀನಿ. ಡೆವಿಲ್ ಪಿಕ್ಚರ್ ನೋಡ್ತೀನಿ. ಸತ್ಯತೆ ಬಗ್ಗೆ ನನ್ನ ಕರ್ನಾಟಕದ 6 ಕೋಟಿ ಕನ್ನಡಿಗರಿಗೆ ಜಾಗೃತಿ ಕೊಡ್ತೀನಿ. ಯಾಕಂದ್ರೆ ಹುಟ್ಟೋದೊಂದ ಸಲ ಆಗ್ಲಲ್ಲ, ಹುಟ್ಟಲ್ಲ, ಸತ್ತಾಗ ಯಾರೇನು ಹೊತ್ಕೊಂಡು ಹೋಗಲ್ಲ. ಇರೋ ಮಟ್ಟ ಒಳ್ಳೆ ಕಾಯಕ ಮಾಡ್ಬೇಕು. ಇವತ್ತ ನನ್ನ ಎನ್ಆರ್ ನಾನು ಹೆಂಗೆ ಜನರಿಗೆ ಹಂಚ್ಕೊಂತೀನಿ, ಹಂಗ ಪ್ರತಿಯೊಬ್ಬರು ತಮ್ಮ ಎನ್ಆರ್ನ ಹಂಚ್ಕೊಂಡು ಈ ದೇಶನ ಮಡಿ ಮಾಡಂತ ವ್ಯವಸ್ಥೆಗೆ ತರಬೇಕು. ಯಾಕಂದ್ರೆ ಪಾಪವನ್ನು ದೇಶಿಸೋ ಪಾಪಿಯನ್ನಲ್ಲ ಅನ್ನಂತ ಇತಿಹಾಸ ಇವತ್ತ ನಾವ್ ಹೇಳ್ತಾ ಇದೀವಿ ನಿಮ್ಗೆ. ಆಮೇಲೆ ನಾನು ಈಗ ಕೇಳಿದ ಪ್ರಶ್ನೆ ಏನಂದ್ರೆ, ಜನಸಾಮಾನ್ಯರ ಮೇಲೆ ಪೊಲೀಸ್ ದಬ್ಬಾಳಿಕೆ ಮೂಲಕ ಒಂದಷ್ಟು ಕೇಸ್ಗಳು ಹಾಕ್ತಾರೆ. ಅವ್ನ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರತಿಯೊಂದು ಗ್ರಾಮದಾಗ ನೂರಾರು ಮಂದಿ ರೈತರ ಮಕ್ಕಳ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ ರೌಡಿ ಲಿಸ್ಟ್ ನ ಜಾರಿಗೆ ಮಾಡಿದಾರೆ. ಯಾಕೆ ಮಾಡಿದಾರೆ ಅಂದ್ರೆ, ನೀವು ಆ ರೌಡಿ ಲಿಸ್ಟ್ ನಾಗ ಸೇರ್ಬೇಕಂದ್ರೆ ನಿಮ್ಮ ಕೆಲವೊಬ್ಬರ ಸಂಘ ದೋಷದಿಂದ ನೀವು ಅದ್ರ ಒಳಗಡೆ ಹೊಕ್ಕು ನಿಮ್ಮನ್ನ ಆ ಲಿಸ್ಟ್ ನಾಗ ಒಂದ್ ಸಲ ಸೇರ್ಸಿರ್ತಾರ. ಅದು ಕಂಟಿನ್ಯೂ ಏನಾಗ್ಬಿಡ್ತೈತಿ ಅಂದ್ರೆ ನೀವು ಸಾಯ ಮಟ್ಟನ ನೀವು ರೌಡಿ ಲಿಸ್ಟ್ ನಾಗ ಇದ್ದಂಗ ಆಕೈತಿ. ಅದಕ್ಕೆ ನೀವು ಜಾಗೃತರಾಗ್ಬೇಕು. ನಾವು ರೈತರಿದ್ದೇವೆ. ನಮ್ಮ ಈ ಸದ್ಯದಲ್ಲಿನ ಎಲ್ಲಾ ಹಳ್ಳಿಯಲ್ಲಿ ರೌಡಿ ಲಿಸ್ಟ್ ತೆಗೆದಂತವ್ರನ್ನ ಎಲ್ಲಾ ಕ್ಯಾನ್ಸಲ್ ಮಾಡಿ ಬದುಕಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ನಾ ಕೇಳ್ತೀನಿ. ಅಂದ್ರೆ ಜನಸಾಮಾನ್ಯರು ಕಾನೂನಿನ ಅರಿವು ತಿಳ್ಕೊಳ್ಬೇಕಾಗುತ್ತೆ. ಹೌದೌದು, ಜನರಿಗೆ ಕಾನೂನಿನ ಜ್ಞಾನ ಬೇಕು. ಬರೇ ಜೀವನದ ಜ್ಞಾನನ ಇರೋದಕ್ಕಿಂತ ಕಾನೂನಿನ ಜ್ಞಾನ ಬೇಕು. ಸಂವಿಧಾನ ಓದ್ಬೇಕು, ಶಾಸನ ಓದ್ಬೇಕು, ಕಾರ್ಯಾಂಗದ ಬಗ್ಗೆ ತಿಳ್ಕೊಬೇಕು, ಮಾಧ್ಯಮಗಳ ಬಗ್ಗೆ ತಿಳ್ಕೊಬೇಕು. ಸತ್ತ ಮೇಲೆ ತೀರ್ಪು ಕೊಡೋದು, ಸತ್ಯನ ಮೇಲೆ ಪಂಚನಾಮ ಬರೋದು, ಸತ್ಯನ ಮೇಲೆ ಪರಿಹಾರ ಕೊಡೋದು, ಇವೆಲ್ಲ ನಿಲ್ಬೇಕಾದ್ರೆ ನಾವೆಲ್ಲರೂ ಕಾನೂನು ಕಲಿಬೇಕು. ಏನಂತೀವಿ? ಮತ್ತೆ ಈಗ ನೀವು ಗದಗ ಲಕ್ಷ್ಮೇಶ್ವರ ಇದರಿಂದ ಬಂದಿದ್ರಿ ಇಲ್ಲಿಗೆ ಸಿನಿಮಾ ನೋಡೋಕೋಸ್ಕರ ಬಂದಿರ ಅಥವಾ ಬೇರೆ ಸಿನಿಮಾ ನೋಡಕ್ ಬಂದಿಲ್ಲ. ನನ್ನ ಊರು ಉತ್ತರ ಕರ್ನಾಟಕ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಸಿಗ್ಲಿ. ಇವತ್ತ ನಾನು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಹೆಸರುಪುರ ಅನ್ನಂತ ಗ್ರಾಮದಾಗ ಮದುವೆಯಾಗಿ ನಾನು ಇಲ್ಲೇ ಇರೋದು. ಯಾಕಂದ್ರೆ ಅರ್ಧ ಆಯುಸ್ ಉತ್ತರ ಕರ್ನಾಟಕ, ಅರ್ಧ ಮಣ್ಣಾಗ್ಬೇಕಾದ್ರೆ ಶಿಕಾರಿಪುರ ತಾಲೂಕ್ನಾಗ ಮಣ್ಣಾಗ್ಬೇಕಂತ ಬಂದವನು. ಅಂದ್ರೆ ಈಗ ಪ್ರಸ್ತುತವಾಗಿ ಈಸೂರಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಥವಾ ಈಸೂರಲ್ಲೇ ಇರೋದು? ಈಸೂರಲ್ಲೇ ಇರೋದು. ಹೆಂಡತಿ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ಲು ಸಿಗ್ಲಿಯಲ್ಲಿ, ಅದು ಮುಗೀತು. ಈಗ ಇಲ್ಲೇ ಬಂದು ಸೆಟ್ಲ್ ಆಗಿದೆ. ಆಮೇಲೆ ಒಂದು ಕುಖ್ಯಾತ ಕಳ್ಳತನದ ಹೆಸರು ಮಾಡಿ ಇವತ್ತು ಸಮಾಜಕ್ಕೆ ಮಾದರಿಯಾಗೋ ರೀತಿಯಲ್ಲಿ ಬದುಕಕ್ಕೆ ಒಂದಷ್ಟು ಪ್ರಯತ್ನ. ಅದೇ ರೀ, ನಾವು ಇವತ್ತು ನೋಡ್ರಿ ಬಡವ ಹೊಟ್ಟಿಗಾಗಿ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಕಳ್ಳ ಅಂತ ಪದ್ದ ಕಟ್ಟಿ ರೋಡ್ ನಲ್ಲೆಲ್ಲ ಎಳ್ಕೊಂಡೋಗಿ ಮಾನ ಮರೋದಿ ತೆಗೆದು ಅವ್ನ ಜೀವನನ ಲೈಫ್ ಹಾಳು ಮಾಡ್ತಾರ. ಅದೇ ಖುಷಿಗಾಗಿ MP ಗಳು ದೇಶನ ಕೊಳ್ಳೆ ಹೊಡಿತಾರಲ್ಲ ಅಂತ ನನ್ನ ಮಕ್ಕಳಿಗೆ ಎಲ್ಲಿ ಶಿಕ್ಷೆ ಇದೆ? ಒಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮುಂದ್ಗಡೆನೆ ಶೂ ಎಸಿದಾರ, ಅಂತವನ್ ಎಲ್ಲಿ ಅರೆಸ್ಟ್ ಇದೆ? ಅದಕ್ಕೋಸ್ಕರ ಇವತ್ತೇ ಸರ್ಕಾರಗಳು ಇವತ್ತು ಎಲ್ಲಾ ಗುಲಾಮ್ಗಿರಿಯಲ್ಲಿ ಕೆಲಸ ಮಾಡಕತ್ತ ಸರ್ಕಾರಗಳು. ಆಮೇಲೆ ಈ ಸರ್ಕಾರಕ್ಕೆ ಹೊಡಿಬೇಕು. ಏನಂತೀವಿ? ಈಗ ನಾನು ಟಾಪಿಕ್ ಚೇಂಜ್ ಮಾಡಿ ಕೇಳ್ತೇನೆ. ಈಚೀಚೆ ಈ ಶಿಕಾರಿಪುರ ಭಾಗದಲ್ಲಿ ಇರ್ತಕ್ಕಂಥ ಹೋರಿ ಹಬ್ಬದ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ ಇದೆಯಾ? ಅಥವಾ ನೋಡಪ್ಪ, ಜನ್ಮ ಕೊಡ್ತಾ 2 ಮಲಿ ಹಾಳು ಕೊಟ್ಟಾಳಂತ 6 ಅಡಿ 3 ಅಡಿ ರುದ್ರಭೂಮಿ ಕಟ್ಟಿ ನಾವು ಧರ್ಮ ಪಾಲಿಸ್ತೀನಿ ಅನ್ನಂತ ಧರ್ಮಾಂಧ್ರಿಗೆ ಕೇಳ್ತೀನಿ. ಗೋತಾಗಿ 4 ಮಲಿ ಹಾಲು ಇರ್ತವೆ, ಜಗತ್ತಿಗೆ ಹಾಲು ಕೊಡ್ತಾಳೆ. ಮಕ್ಕಳು ಹಾಲಿಲ್ಲ ಅಂದ್ರೆ ಸಾರಿ ಹೋಗಲ್ಲ, ಸಿಗ್ಲಿ ಬಸ್ಸರಿ ಚಾ ಇಲ್ಲ ಅಂದ್ರೆ ವಾದ ಮಾಡಕ್ ತಲೆ ಹೊರಗಲ್ಲ ಅಂತ ಗೋತಾಯಿ ಹೊಟ್ಟೆ ಹುಟ್ಟಿದಂತ ಬಸವಣ್ಣನ ಇವತ್ತ ರೈತ ಮಾರಾಟ ಮಾಡಿ ಕಟಗರಿ ಕೊಟ್ಟ ಅದನ್ನು 100ಕ್ಕೆ 40ರಷ್ಟು ತಿನ್ನಂತವ್ರು ಹುಟ್ಕೊಂಡಿದ್ದಕ್ಕೆ ಇವತ್ತ ಬಸವಣ್ಣನ ಶಾಪ ಭೂಮಿ ತಟ್ಟೈತಿ. ಅದನ್ನ ಬರೀ ಯುದ್ಧಕ್ಕ ಗೆಲುವಿಗೆ ಬಳಕೆ ಮಾಡ್ಕೋಬಾರ್ದು. ಪ್ರತಿಯೊಬ್ಬ ರೈತ ಅಂದಾಗ ಹಸಿರು ಟವಲ್ ಹಾಕೊಂಡು ರೈತನ ಮಕ್ಕಳು ಹಸಿರು ಟವಲ್ ಹಾಕೋಬೇಕು. ರೈತ ಹಸಿರು ಟವಲ್ ಹಾಕೋತಾರ, ಮಕ್ಕಳ ಕೇಸರಿ ಶಾಲ ಹಾಕೋತಾರ. ಇನ್ನೇನ್ ಉದ್ಧಾರ ಮಾಡ್ತಾರಪ್ಪ ದೇಶನ?
ಎಲ್ಲದ ರೈತರ ಬಸವಣ್ಣ ಇದ್ರ ರೈತ ಅಂತಾರ. ಹೆಂಗಿದ್ದವನು ದರ್ಶನ್ ಹೆಂಗಂಗ ಆಗ್ಯಾನ. ಇವತ್ತ ಕರ್ನಾಟಕ ತುಂಬಾ ಡೆವಿಲ್ ಪಿಕ್ಚರ್ ತೋರಿಸ್ತಾ ಇದಾನ. ಯಾಕಂದ್ರ ಅಂದರ್ಕ ರಾಜ ಬಾಹರ್ಕ ರಾಜ ನಮ್ಮ ಡೆವಿಲ್. ಅದಕ್ಕೋಸ್ಕರ ಸಿಗ್ಲಿ ಬಸ್ ಎಷ್ಟೋ ವರ್ಷದಿಂದ ಪಿಕ್ಚರ್ ನೋಡೋದ್ ಬಿಟ್ಟಿದ್ದ. ಈಗ ಡೆವಿಲ್ ದಾದನ್ ಪಿಕ್ಚರ್ ನೋಡಿ ಜನರಿಗೆ ಜಾಗೃತಿ ಕೊಡ್ತೇನೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್. ಅಲ್ಲ ಇಲ್ಲಿ ಕಾನೂನಿನ ಅರಿವಿರೋ ಕಾರಣಕ್ಕಾಗಿ ದರ್ಶನ್ ಅವರು ಆದಷ್ಟು ಬೇಗ ರಿಲೀಸ್ ಆಗೋ ಸಾಧ್ಯತೆ ಐತೆ ಅಂತೀರಾ? ನಾನು ಕೈಯಾಗ ಕೊಟ್ಟಿದ್ರೆ ನಾನು ರಿಲೀಸ್ ಮಾಡಿ ಏನ್ ಜಾಮೀನ ಆದೇಶದಲ್ಲಿನ ರಿಲೀಸ್ ಮಾಡಿ ತೋರಿಸ್ಬಿಡ್ತಿದ್ದೆ. ಆದ್ರೆ ಚಾರ್ಜ್ ಶೀಟ್ ಕೊಡ್ಲಿಲ್ಲ. ಈಗ ಏನ್ ಕೇಸ್ ನಡೀತಿದ್ದಿಲ್ಲ, ಲಾರಿ ಇಟ್ಟಿದ್ದಾನಲ್ಲ ಅವ ಏನ್ ಮಾಡ್ದಾನ ನೋಡೋಣ, ಆಮೇಲೆ ಮುಂದೆ ನಾ ಕೈ ಹಿಡಿತೀನಿ. ಸಿಗ್ಲಿ ಬಸ್ ಅದಾನ. ಯಾಕೆ ಲಾರಿಗಳು ನಡೆಸಿದ ಕೇಸ್ನಲ್ಲಿ ಶಿಕ್ಷೆ ಆದಂತವ್ರಿಗೆ ಈ ಸಿಗ್ಲಿ ಬಸ್ ಬಿಡುಗಡೆ ಮಾಡ್ಸೋಣ ಹೈಕೋರ್ಟ್ ಸೆಷನ್ ಕೋರ್ಟ್ನಾಗ.